Hello friends, welcome back to my YouTube channel. So ಇವತ್ತಿನ ಒಂದು ವಿಡಿಯೋ ಒಳಗ ನಾವು 2025 ಪ್ರಿಲಿಮಿನರಿ ಪರೀಕ್ಷೆ ನಡೀತು, ಅದ್ರ ಒಂದು ರಿಸಲ್ಟ್ ಯಾವಾಗ ಬರಬಹುದು ಅಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಒಂದು ಕಟ್ ಆಫ್ ನ ಯಾವ ತರ ನಿರ್ಧಾರ ಮಾಡ್ತಾರೋ, ಎಷ್ಟು ಬರ್ಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗ ಡಿಸ್ಕಷನ್ ನ ಮಾಡೋಣ. ಸೊ ಇನ್ನವರೆಗೂ ಯಾರ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ 2023 2024 ನೀವೇನಾರ ಕಂಪೇರ್ ಮಾಡಿದ್ರಿ ಅಂತಂದ್ರ ಕರೆಕ್ಟ್ ಪರೀಕ್ಷೆ ನಡೆದ 15ನೇ ದಿನಕ್ಕಂದ್ರ ರಿಸಲ್ಟ್ ಅನೌನ್ಸ್ ಮಾಡ್ಯಾರು 2023 ಅಂಡ್ 2024. ಇನ್ನು 2020 ಒಂದು ಕೋವಿಡ್ ಟೈಮ್ ಒಳಗೆಲ್ಲ ನೀವು ನೋಡಿದ್ರ 19 ದಿನ 20 ದಿನ ಈ ತರ ಟೈಮ್ ತಗೊಂಡಾರು. ಸೊ ನಾವು 2 ವರ್ಷದ ಕಂಪೇರ್ ಮಾಡಿದಾಗ ಈ ಸಲ ನಾನು 2025 ಒಳಗ 15 ಡೇಸ್ ಏನಾರ ರಿಸಲ್ಟ್ ರಿಲೀಸ್ ಔಟ್ ಆಯ್ತು ಅಂತಂದ್ರ ಜೂನ್ 9 ಅಥವಾ 10ನೇ ತಾರೀಕು ಒಳಗ ರಿಸಲ್ಟ್ ಬರ್ತದ. ಸೊ ಟೈಮ್ ನ ವೇಸ್ಟ್ ಮಾಡದ ಯಾರಿಗೆಲ್ಲ ಒಂದು ಕಾನ್ಫಿಡೆನ್ಸ್ ಐತ್ಲಾ ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡ್ಕೊಳ್ರಿ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ರಿಸಲ್ಟ್ಸ್. ಸೊ ಈಗ ನಾವು ಕಟ್ ಆಫ್ ಬಗ್ಗೆ ಮಾತಾಡೋಣ. ಆಕ್ಚುಲಿ ಕಟ್ ಆಫ್ ನ ಯಾವ ತರ ಒಂದು ಕ್ಯಾಲ್ಕುಲೇಟ್ ಮಾಡ್ತಾರೋ, ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದ್ರ ದ ಫಸ್ಟ್ ಪಾಯಿಂಟ್ ಈಸ್ ನಂಬರ್ ಆಫ್ ವೇಕೆನ್ಸೀಸ್, ಸೆಕೆಂಡ್ ಥಿಂಗ್ ಈಸ್ ಡಿಫಿಕಲ್ಟಿ ಲೆವೆಲ್ ಆಫ್ ದಿ ಕ್ವಶನ್ ಪೇಪರ್, ಥರ್ಡ್ ಎಷ್ಟು ಜನ ಪರೀಕ್ಷೆಗೆ ಅಟೆಂಡ್ ಆಗಿದ್ರು. ಈ ಒಂದ್ 3 ಬೇಸಿಸ್ ಮೇಲೆ ಒಂದು ಕಟ್ ಆಫ್ ನಿರ್ಧಾರ ಆಗ್ತದ. ಸೊ ಈಗ ನಾವು ಒಂದು ಪೇಪರ್ ಯಾವ ತರ ಇತ್ತು ಅಂತ ನೋಡೋದಾದ್ರ ಸಿಸೆಟ್ ಎಸ್ ಡಿಫಿಕಲ್ಟ್ ಇತ್ತು. ಇನ್ನ ಪೇಪರ್ 1 ಒಳಗೆ ಹೆಂಗಂದ್ರ ಹಿಸ್ಟ್ರಿ ಪಾಲಿಟಿ ಏನಿದ್ಲ ಡ್ಯೂರೇಬಲ್ ಇದ್ದು, ಆರಾಮ್ ಒಂದು ಎಂ ಲಕ್ಷ್ಮೀಕಾಂತ್ ಪುಸ್ತಕನ ಚಂದ ಪ್ರಿಪರೇಷನ್ ಮಾಡ್ಕೊಂಡಿದ್ರ ಎಸ್ ಡ್ಯೂರೇಬಲ್ ಇದ್ದು ಕ್ವಶನ್ಸ್. ಬಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಅಂಡ್ ಕರೆಂಟ್ ಅಫೇರ್ಸ್, ಎನ್ವೈರನ್ಮೆಂಟ್, ಈ ತರ ಒಂದು ಸೆಕ್ಷನ್ ಒಳಗಿನ ಕ್ವಶನ್ಸ್ ಡಿಫಿಕಲ್ಟ್ ಇದ್ದು. ಅಂಡ್ ಇನ್ನೊಂದು ಪಾಯಿಂಟ್ ಅಂದ್ರ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್, 3 ಸ್ಟೇಟ್ಮೆಂಟ್ ಬೇಸ್ಡ್ 4 ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇದ್ದಿದ್ರಿಂದ ಕ್ವಶನ್ ಪೇಪರ್ ಲೆಂಗ್ದಿ ಇತ್ತು. ಸೊ ಸಮ್ವೇರ್ ಪೂರ್ತಿ ಪೇಪರ್ ನ ಫಿನಿಶ್ ಮಾಡಕ್ ಆಗಿರಂಗಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ. ಸೊ ಈ ಎಲ್ಲಾ ಬೇಸ್ ಮೇಲೆ ನಾವು ಕಟ್ ಆಫ್ ನ ನೋಡೋಣ ಅಂಡ್ ಹೋದ್ ವರ್ಷದ್ದೆಲ್ಲ ಒಂದು ಕಂಪ್ಯಾರಿಸನ್ ಮಾಡೋಣ. ಈಗ 2024 ಹೋದ ವರ್ಷದೊಂದು ಕಟ್ ಆಫ್ ಎಷ್ಟಿತ್ತು ಒಂದು ಜನರಲ್ ಮೆರಿಟ್ ವಿದ್ಯಾರ್ಥಿಗಳದ್ದು ಹೇಳಿಕತ್ತೀನಿ 87.98. 2024 ಒಳಗ 87.98 ಕಟ್ ಆಫ್ ಇತ್ತು. ಅಂಡ್ 2023 ಒಳಗ 75.41 ಕಟ್ ಆಫ್ ಪೂರಾ ಕಡಿಮೆ ಇತ್ತು. ಯಾಕಂತಂದ್ರ ಎಕ್ಸಾಮ್ ಏನೈತ್ಲಾ ಬಹಳ ಡಿಫಿಕಲ್ಟ್ ಇತ್ತು, ಕ್ವಶನ್ ಪೇಪರ್ ಬಹಳ ಡಿಫಿಕಲ್ಟ್ ಇತ್ತು, ಹೀಗಾಗಿ 0.41 ಕಟ್ ಆಫ್ ನಿಂತಿತ್ತು. ಸೊ ಹಂಗಂದ್ರೆ 2025 ಒಳಗ ಎಷ್ಟು ಬರಬಹುದು. ಸೊ ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಅನ್ನು ಮ್ಯಾಟರ್ ಆಗ್ತಾ ಬಂದಿದೆ. ಸೊ 2024 ಒಳಗ ಒಂದು ವೇಕೆನ್ಸೀಸ್ ಎಷ್ಟಿದ್ವು ಅಂದ್ರ 1056 ಪೋಸ್ಟ್ ಇದ್ದು. ಅಂಡ್ ಕಂಪೇರ್ ಮಾಡಿದಾಗ 2024 ಪೇಪರ್ಗೆ ಕ್ವಶನ್ ಪೇಪರ್ಗೆ ಈ ವರ್ಷದ ಒಂದು ಕ್ವಶನ್ ಪೇಪರ್ ನಾವು ಕಂಪೇರ್ ಮಾಡಿದಾಗ ಡಿಫಿಕಲ್ಟ್ ಇತ್ತು. ಈ ವರ್ಷದ ಕ್ವಶನ್ ಪೇಪರ್ ಹೋದ್ ವರ್ಷದ ಕ್ವಶನ್ ಪೇಪರ್ಗೆ ಕಂಪೇರ್ ಮಾಡಿದಾಗ ಡಿಫಿಕಲ್ಟ್ ಇತ್ತು. ಅಂಡ್ ಹೋದ ವರ್ಷ ಪೋಸ್ಟ್ ಗಳು ಎಷ್ಟಿದ್ದು ಜಾಸ್ತಿ ಇದ್ದು 1056 ಇದ್ದು. ಅಂಡ್ ಈಗ 2023ಗೆ ನಾವು ಏನಾರ ಕಂಪೇರ್ ಮಾಡ್ತೇವಿ ಅಂತಂದಾಗ ಈಸಿ ಇತ್ತು. 2023 ಕ್ವಶನ್ ಏನೈತ್ಲ ಅದು ಬಹಳ ಡಿಫಿಕಲ್ಟ್ ಬಂದಿತ್ತು. ಅದಕ್ಕೆ ನಾವ್ ಏನಾರ ಈ ವರ್ಷದ ಕ್ವಶನ್ ಪೇಪರ್ ನ ಕಂಪೇರ್ ಮಾಡ್ತೇವಿ ಅಂದ್ರೆ ಈ ವರ್ಷದ ಈಸಿ ಇತ್ತ. ಬಟ್ ಹೋದ ವರ್ಷದ ಪೇಪರ್ಗೆ ನಾವು ಕಂಪೇರ್ ಮಾಡ್ತೇವೆ ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು ಕ್ವಶನ್ ಪೇಪರ್ ಲೆವೆಲ್ ಏನೈತ್ಲ ಡಿಫಿಕಲ್ಟ್ ಇತ್ತು. ಸೊ ಇದೆಲ್ಲರ ಒಂದು ಬೇಸ್ಡ್ ಆನ್ ದಿಸ್ ಒಂದ್ ಕಟ್ ಆಫ್ ಎಷ್ಟು ಬರ್ಬಹುದು 2025 ಅಂದ್ರ ಅರೌಂಡ್ 85. ಸೊ ಪ್ಲಸ್ ಆರ್ ಮೈನಸ್ 80 ಅಬೌವ್ 80 ನಿಮ್ದು ಸ್ಕೋರ್ ಇತ್ತಂದ್ರು ನೀವು ಒಂದು ಪ್ರಿಪರೇಷನ್ ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಯಾರೆಲ್ಲ ನಿಮ್ದು ಒಂದು 80 ಮೇಲೆ ಇದೀರಿ ಅಥವಾ ಅರೌಂಡ್ 80 ಅದೇರಿ, 86 ಆಗ್ಬಹುದು, 84 ಆಗ್ಬಹುದು, 83 ಆಗ್ಬಹುದು. ಸೊ ಅರೌಂಡ್ 85 ಒಂದು ಕಟ್ ಆಫ್ ಬರೋ ಚಾನ್ಸಸ್ ಬಹಳ ಐತಿ. ಅಂಡ್ ನಿಮ್ಗೆಲ್ಲ ಗೊತ್ತೈತಿ UPSC ಒಂದು ಕಟ್ ಆಫ್ ಮಾರ್ಕ್ಸ್ ನಿಮ್ಗೆ ಇವಾಗ ಗೊತ್ತಾಗಂಗಿಲ್ಲ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಎಲ್ಲ ಮುಗಿದ ಮೇಲೆ ಗೊತ್ತಾಗ್ತೈತಿ. ಟಿಲ್ ದಟ್ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ನೀವು ಮೈಂಡ್ ಒಳಗೆ ಇಟ್ಕೊಂಡ ರಿಸಲ್ಟ್ ನ ವೇಟ್ ಮಾಡ್ದ ನಿಮ್ಮ ಒಂದು ಪ್ರಿಪರೇಷನ್ ನ ಮಾಡ್ಕೊಳ್ರಿ. ಅಟ್ ಲೀಸ್ಟ್ ಒಂದು 4 ಡೇಸ್ ಅನ್ನ ನೀವು ಮೊದ್ಲ ಸ್ಟಾರ್ಟ್ ಮಾಡ್ಕೊಂಡ್ರು ಮೇನ್ಸ್ ಅದೊಂದು ಸ್ಟ್ರಾಟಜಿನ ನೀವು ರೆಡಿ ಮಾಡ್ಕೋಬಹುದು. ಅಥವಾ ಯಾವ್ದಾರ ಪುಸ್ತಕ ನೋಟ್ಸ್ ಗಳು ನಿಮ್ ಕಡೆ ಇಲ್ಲ ಅಂತಂದ್ರೆ ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಅಟ್ ಲೀಸ್ಟ್ ರಿಸಲ್ಟ್ ಬರೋವರೆಗೂ ಇದನ್ನಾರ ಮಾಡ್ಕೊಂಡ NCERT's ಒಂದು ರಿವಿಷನ್ ತಗೊಳ್ಳಿಕ್ಕೆ ಟ್ರೈ ಮಾಡ್ರಿ. ಐ ಹೋಪ್ ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.